ಬೆಂಗಾಲಿ ಚೆಲುವೆ ಕನ್ನಡದ ನಟಿ ಪ್ರಿಯಾಂಕಾ ಉಪೇಂದ್ರ ಹಲವು ವರ್ಷಗಳ ಬಳಿಕ ಬಾಲಿವುಡ್ನತ್ತ ಮುಖ ಮಾಡಿದ್ದಾರೆ. ಸೆಪ್ಟೆಂಬರ್ 21 ಹೆಸರಿನ ಸಿನಿಮಾದಲ್ಲಿ ಪ್ರಿಯಾಂಕಾ ನಟಿಸುತ್ತಿದ್ದಾರೆ. ಮಂಗಳೂರಿನ ಯುವ ನಿರ್ದೇಶಕಿ ಕರಿಂಕ್ಷಿತಿ ಸುವರ್ಣ ನಿರ್ದೇಶನದ ಸೆಪ್ಟೆಂಬರ್ 21 ಸಿನಿಮಾ ಮೂಡಿ ಬರ್ತಾ ಇದೆ. ಈ ಚಿತ್ರದಲ್ಲಿ ಕಮಲಾ ಹೆಸರಿನ ಕೇರ್ಟೇಕರ್ ಪಾತ್ರದಲ್ಲಿ ಪ್ರಿಯಾಂಕಾ ನಟಿಸುತ್ತಿದ್ದಾರೆ. ಸೆಪ್ಟೆಂಬರ್ 21 ಚಿತ್ರವನ್ನ ಮಲಯಾಳಂ ಬರಹಗಾರ ನೆಲ್ಲೂಲಿ ಪಿ ರಾಜಶೇಖರನ್ ಬರೆದಿದ್ದು, ಕನ್ನಡಿಗ ವಿನಯ್ ಚಂದ್ರ ಸಂಗೀತವನ್ನ ನೀಡಿದ್ದಾರೆ. ಅನಿಲ್ ಕುಮಾರ್ ಕೆ ಅವರ ಛಾಯಾಗ್ರಹಣವಿದೆ. ಈ ಚಿತ್ರದಲ್ಲಿ ಬಾಲಿವುಡ್ ನಟಿ ಆಯೇಷಾ ಐಮೆನ್, ನೆಲ್ಲೂಲಿ ಪಿ ರಾಜಶೇಖರ್ ಮತ್ತು ರಿಕಿ ರುದ್ರಾ ನಟಿಸಿದ್ದಾರೆ. ಈ ಹಿಂದೆ ಸೌತೆಲ, ದುರ್ಗಾ, ಎನಿಮಿ ಹಿಂದಿ ಚಿತ್ರಗಳಲ್ಲಿ ಪ್ರಿಯಾಂಕಾ ಉಪೇಂದ್ರ ನಟಿಸಿದ್ರು. ಇದೀಗ ಮತ್ತೆ ಬಾಲಿವುಡ್ನಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ನಲ್ಲಿ ಸ್ಪರ್ಧಿಸಿ ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ ಚೈತ್ರಾ ಕುಂದಾಪುರ ಇದೀಗ ಮದುವೆ ಸಂಭ್ರಮದಲ್ಲಿದ್ದಾರೆ. ಚೈತ್ರಾ ಕುಂದಾಪುರ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ನೆರವೇರಿದ್ದು, ಮೇ 9ರಂದು ಚೈತ್ರಾ ಕುಂದಾಪುರ ಮದುವೆ ನಡೆಯಲಿದೆ. ಪ್ರೀತಿಸಿದ ಹುಡುಗನ ಜೊತೆಗೆ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಿದ್ದಾರೆ. ಚೈತ್ರಾ ಕುಂದಾಪುರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದು, ತಮ್ಮ 12 ವರ್ಷಗಳ ಪ್ರೀತಿಗೆ ಕುಟುಂಬಸ್ಥರ ಸಮ್ಮತಿಯನ್ನ ಪಡೆದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಈಗಾಗಲೇ ವಿವಾಹ ಪೂರ್ತಿ ಶಾಸ್ತ್ರಗಳು ಆರಂಭವಾಗಿವೆ. ಇನ್ನು ವಧು ಚೈತ್ರಾ ಕೈಯಲ್ಲಿ ಮದರಂಗಿಯ ರಂಗು ಅರಳಿದೆ. ಆದರೆ ಪ್ರೀತಿಸಿದ ಹುಡುಗನ ಬಗ್ಗೆ ಮಾಹಿತಿಯನ್ನ ಚೈತ್ರಾ ಕುಂದಾಪುರ ರಿವೀಲ್ ಮಾಡಿಲ್ಲ. ಹುಡುಗ ಯಾರೇ ಆಗ್ಲಿ, ಚೈತ್ರಾ ಮುಂದಿನ ಜೀವನ ಸುಗಮವಾಗಿರಲಿ ಎಂದು ಫ್ಯಾನ್ಸ್ ಹಾರೈಸಿದ್ದಾರೆ. ಸೌತ್ ಬೆಡಗಿ ಸಮಂತ ಮತ್ತೆ ವೈಯಕ್ತಿಕ ವಿಚಾರಗಳಿಗೆ ಸುದ್ದಿಯಾಗ್ತಿದ್ದಾರೆ. ನಿರ್ಮಾಪಕ ರಾಜ್ ನಿಧಿಮೋರು ಜೊತೆ ನಟಿ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಫ್ಯಾನ್ಸ್ಗೆ ಸಾಕ್ಷಿ ಸಿಕ್ಕಿದೆ. ರಾಜ್ ಈಗಾಗಲೇ ವಿವಾಹಿತರಾಗಿದ್ರು. ಸಮಂತ ಜೊತೆಗಿನ ಓಡಾಟದ ಬಗ್ಗೆ ಗುಸುಗುಸು ಹೆಚ್ಚಾಗ್ತಾ ಇದೆ. ಕೆಲ ದಿನಗಳಿಂದ ದಿ ಫ್ಯಾಮಿಲಿ ಮ್ಯಾನ್ ನಿರ್ದೇಶಕನ ಜೊತೆ ಸಮಂತ ಓಡಾಟ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಒಂದಿಷ್ಟು ಫೋಟೋಗಳನ್ನ ಶೇರ್ ಮಾಡಿರುವ ಸಮಂತ ಹೊಸ ಆರಂಭ ಎಂದು ಹೇಳಿದ್ದಾರೆ. ಇನ್ನು ನಿಧಿಮೋರು ಮತ್ತು ಸಮಂತ ಸೆಲ್ಫಿ ಎಲ್ಲರ ಗಮನ ಸೆಳೀತಾ ಇದೆ. ಸಮಂತ ಮುದ್ದಿನ ಶ್ವಾನದ ಜೊತೆಗೂ ರಾಜ್ ಕಾಣಿಸಿಕೊಂಡಿದ್ದಾರೆ. ಇದನ್ನ ಗಮನಿಸಿದ್ರೆ ಇಬ್ಬರ ನಡುವೆ ಹೆಚ್ಚಿನ ಆಪ್ತತೆ ಬೆಳೆದಿರುವುದು ಖಚಿತವಾಗ್ತಾ ಇದೆ. ಹೀಗಾಗಿ ಇಬ್ಬರು ಪ್ರೀತಿಸ್ತಾ ಇರುವ ವಿಚಾರ ನಿಜಾನ ಎಂದು ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ. ಕನ್ನಡದಲ್ಲಿ ಮಿಲ್ಕಿ ಬ್ಯೂಟಿ ಅಂತಲೇ ಫೇಮಸ್ ಆಗಿರೋ ಮಲೈಕಾ ವಸುಪಾಲ್ ಹೊಸ ಫೋಟೋ ಶೂಟ್ ಅನ್ನ ಮಾಡಿಸಿದ್ದು ಸಖತ್ ಸುದ್ದಿಯಲ್ಲಿದ್ದಾರೆ. ಜಿ ಕನ್ನಡದ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಎಡವಟ್ಟು ಲೀಲಾ ಆಗಿ ಎಂಟ್ರಿ ಕೊಟ್ಟು ಕನ್ನಡಿಗರ ಮನಗೆದ್ದ ಸುಂದರಿ ಮಲೈಕಾ ವಸುಪಾಲ್ ಸೀರಿಯಲ್ ಬಳಿಕ ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸಿನಿಮಾ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ರು. ಹೊಸ ಫೋಟೋ ಶೂಟ್ ಮಾಡಿಸಿದ್ದಾರೆ. ಕ್ರೀಮ್ ಹಾಗೂ ಹಸಿರು ಬಣ್ಣದ ಒನ್ ಶೋಲ್ಡರ್ ಲಾಂಗ್ ಗೌನ್ ಧರಿಸಿ ಕ್ರೀಮ್ ಬಿಸ್ಕೆಟ್ನಂತೆಯೇ ಕಾಣಿಸ್ತಿದ್ದಾರೆ. ಇಂತಹ ಅಂದಕ್ಕೆ ಸೋತ ಅಭಿಮಾನಿಗಳು ತಮ್ಮ ದಾವಣಗೆರೆ ಹುಡುಗಿ ಸೌಂದರ್ಯ ದೇವತೆ ಅಂತಿದ್ದಾರೆ. ನೋಡುತ್ತಾ ನಿನ್ನನ್ನೇ ನೋಡುತ್ತಾ ಕಳೆದು ಹೋದೆ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಕಿಸ್ ಬೆಡಗಿ ಟಾಲಿವುಡ್ನಲ್ಲಿ ಪುಷ್ಪಾ 2ನಲ್ಲಿ ಕಿಸಿಕ್ ಎಂದು ಸ್ಟೆಪ್ ಹಾಕಿದ ಮೇಲೆ ಫುಲ್ ಬ್ಯುಸಿ ಆಗಿದ್ದಾರೆ. ಸದ್ಯ ಟಾಲಿವುಡ್ನಲ್ಲಿ ಅತ್ಯಂತ ಬೇಡಿಕೆಯ ನಟಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಇನ್ನು ಬಾಲಿವುಡ್ನಲ್ಲಿ ಸೈಫ್ ಅಲಿ ಖಾನ್ ಮತ್ತು ಸಿದ್ಧಾರ್ಥನೊಂದಿಗೆ ಸಿನಿಮಾ ಶುರುವಾಗಿದೆ. ಸಾಲು ಸಿನಿಮಾಗಳು ಕೈ ಹಿಡಿಯದಿದ್ರೂ ಅವರ ಡ್ಯಾನ್ಸ್ಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಆದರೆ ಮತ್ತೊಂದು ಸುದ್ದಿ ಟಾಲಿವುಡ್ನಲ್ಲಿ ಹರಿದಾಡ್ತಾ ಇದೆ. ರಾಮ್ ಚರಣ್ ನಟನೆಯ ಪೆಡ್ಡಿ ಸಿನಿಮಾದಲ್ಲಿ ಶ್ರೀಲೀಲಾ ಐಟಂ ನಂಬರ್ಗೆ ಹೆಜ್ಜೆ ಹಾಕ್ತಾರೆ ಅನ್ನೋ ಗುಸುಗುಸು ಶುರುವಾಗ್ತಾ ಇದೆ. ಇನ್ನು ಹೆಚ್ಚು ಸಂಭಾವನೆಯನ್ನೇ ಕೊಟ್ಟು ಹೇಗಾದ್ರೂ ಮಾಡಿ ಶ್ರೀಲೀಲಾ ಅವರ ಕೈಯಲ್ಲಿಯೇ ಸ್ಟೆಪ್ ಹಾಕಿಸಬೇಕು ಅಂತ ಚಿತ್ರತಂಡ ಮಾತುಕತೆ ನಡೆಸ್ತಾ ಇದೆಯಂತೆ. ಆದ್ರೆ ಮತ್ತೊಮ್ಮೆ ಐಟಂ ಹಾಡಿಗೆ ಡ್ಯಾನ್ಸ್ ಮಾಡಲು ಒಪ್ಪಿಕೊಳ್ತಾರಾ ಎಂಬುದನ್ನ ಕಾದ್ ನೋಡಬೇಕಾಗಿದೆ.